ನಂಬರ್ 14 ಮತ್ತು 41 ಬಗ್ಗೆ ಸುಮಾರು ಸಲ ಮಾತಾಡಿದ್ದೀನಿ. ಇದ್ರ ಬಗ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ, ಏನಕ್ಕೆಂದರೆ 248ನ ಯೂಸ್ ಮಾಡಬೇಡಿ ಅಂತಂದ್ಬಿಟ್ಟು ಹೇಳಿದ್ದೆ. ಬಟ್ ಇಲ್ಲಿ ಮಿಕ್ಕಿದೆಲ್ಲ ನೋಟ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಇದನ್ನು ಆರಾಮಾಗಿ ನೋಡ್ಕೊಳ್ಳಿ. ಜಸ್ಟ್ ಇಲ್ಲಿ ಯಾವ ನಂಬರ್ನ ಯೂಸ್ ಮಾಡಬಾರ್ದು, ಅದು ಯೂಸ್ ಮಾಡ್ತಿದ್ದರೆ ಅಥವಾ ಯೂಸ್ ಮಾಡ್ತಿದ್ದೀನಿ ನನಗೇನು ಸಮಸ್ಯೆ ಇಲ್ಲ ಅಂತನವರಿಗೆ ಜಸ್ಟ್ ಇದೊಂದು ಕೆಲವು ಪಾಯಿಂಟ್ಸ್ಗಳನ್ನ ತೋರಿಸ್ತೀನಿ. ವೆರಾಸ್ ಕಂಪ್ಲೀಟ್ ನೋಟ್ಸ್ ಫುಲ್ ಇದೆ, ಆರಾಮಾಗಿ ನೋಡ್ಕೊಳ್ಳಿ. ಸೊ ನಾವು ನಮ್ಮ ಕಡೆಯಿಂದ ಏನಂತ ಹೇಳ್ತೀವಿ ಅಂದರೆ ಇದನ್ನು ಉಪಯೋಗಿಸ್ಬೇಡಿ ಅಂತಲೇ ಮೆನ್ಷನ್ ಮಾಡ್ತೀವಿ, ಸಂಪೂರ್ಣವಾಗಿ ತಪ್ಪಿಸಿ ಅಂತಲೇ ಹೇಳಿರ್ತೀವಿ. ಆಯಿತಾ. ಬೇಸಿಕಲಿ ಬಂದು ಕೆಲವು ಅಂಶಗಳ ವಿಷಯದಲ್ಲಿ ಬಂದಾಗ ಇದನ್ನು ನೋಡಿ. ಸೊ ಎಲಿಮೆಂಟ್ ಥಿಯರಿ ಪ್ರಕಾರ ಅಗ್ನಿ ಮತ್ತು ನೆರಳು ಅಂದರೆ ಈಗ ನೆರಳಲ್ಲಿರ್ಬೇಕಾದ್ರೆ ಬೆಂಕಿ ಇದ್ರೆ ಏನಾಗ್ತದೆ, ಬೆಳಕು ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಎರಡೂ ಕೂಡ ಕತ್ತಲೆ ಮತ್ತು ಬೆಳಕು ಈ ಥರ ಒಂದು ಕನ್ಫ್ಯೂಷನ್ ಭ್ರಮೆಯನ್ನು ಕೂಡ ಕೊಡುತ್ತೆ. ಎಲಿಮೆಂಟ್ ಥಿಯರಿ ಮೇಲೆ ಮಾತಾಡಿದ್ರೆ ಸುಮಾರು ಸಲ ಇದನ್ನು ಮಾತಾಡಿದ್ದೀವಿ. ಎಲಿಮೆಂಟ್ ಥಿಯರಿ ಮೇಲೆ ನೋಡಬೇಕು, ಬೇರೆ 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 ಲಾಜಿಕ್ಗಳಿವೆ. ಮತ್ತು ಅಗ್ನಿ ಮತ್ತು ನೆರಳು ಎರಡೂ ಕೂಡ ಏನಂತಂದರೆ ಸ್ವಲ್ಪ ನೆರಳು ಬಂದು ನಮ್ಮ ರಾಹುದೇನಿದೆ ಅದರದ್ದು. ಸೊ ಅದು ಕಣ್ಣಿಗೆ ಕಾಣಿಸಲ್ಲ. ಬಟ್ ರಾಹು ಮತ್ತು ಕೇತು ಎರಡನ್ನೂ ಕೂಡ ಎಷ್ಟೇ ಸಮಸ್ಯೆ ಇದ್ರೂ ಅದನ್ನು ಗ್ರಹಗಳಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಏನಕ್ಕೆಂದರೆ ಎಲ್ಲೋ ಒಂದು ಕಡೆ ದೇವರುಗಳನ್ನು ಕೂಡ ಮೋಸ ಮಾಡಿದ್ಬೋದು. ಅಮೃತ ಹಂಚ್ಬೇಕಾದ್ರೆ ಏನು ಸ್ಟೋರಿ ಇದೆ ಅದು ಒಂದು ಲೀಲೆ, ಒಂದು ಪಾರ್ಟ್ ಆಗಿರುತ್ತೆ ಅದು ಕೃಷ್ಣಂದು. ಬಟ್ ಎಲ್ಲ ಒಂದು ಕಡೆ ಅಷ್ಟು ಬುದ್ಧಿವಂತರಾಗಿರ್ತಾರೆ, ಅಷ್ಟು ಕೇಪೇಬಲ್ ಆಗಿರ್ತಾರೆ. ಸೊ ಹಾಗಾಗಿ ಗ್ರಹಗಳಾಗಿ ನಾವು ನೋಡ್ತೀವಿ, ಅದರ ಎಫೆಕ್ಟ್ ಏನಿರುತ್ತೆ ಎಲ್ಲರ ಮೇಲೂ ಇರುತ್ತೆ. ಆ ಎಫೆಕ್ಟನ್ನು ನಾವು ಕಲಿತಾ ಇದ್ದೀವಿ. ಇಲ್ಲಿ ನೆಗೆಟಿವ್ ಅಂತ ಹೇಳಿದ್ದೀನಿ, ನೆಗೆಟಿವ್ ಏನೇನಿದೆ ಎಲ್ಲ ನೋಡ್ಕೊಳ್ಳಿ. ನಾನು ಜಸ್ಟ್ ಪಾಸಿಟಿವ್ ಮಾತ್ರ ಹೇಳ್ತೀನಿ. ಸೊ ದಟ್ ಟೈಮ್ ಸೇವ್ ಆಗಲಿ. ಮುಂಬರೋ ದಿನಗಳಲ್ಲಿ ಅರ್ಧ ಗಂಟೆ ನನ್ನ ಪ್ರಕಾರ ಅಷ್ಟೊಂದು ಯೂಸ್ ಇಲ್ಲ ಅಂತ ಅನಿಸುತ್ತೆ. ಸೊ ಫುಲ್ ಕನ್ನಡದಲ್ಲಿ ಬರುತ್ತೆ, ಆರಾಮಾಗಿ ನೋಡ್ಕೊಳ್ಳಿ. ಸಪೋಸ್ 1-4 ಇತ್ತು ಅಂತಂದರೆ ಅಧಿಕಾರ ಭ್ರಮೆಯೊಳಗೆ ನಡೀತದೆ ಅಂದರೆ ನೀವು ಎಲ್ಲ ಕಂಟ್ರೋಲ್ ಮಾಡ್ತಿದ್ದೀನಿ, ಇಲ್ಲ ನಿಮ್ಮ ಕಂಟ್ರೋಲಲ್ಲಿದೆ, ನೀವು ಅಂದ್ಕೊಂಡಂಗೆ ನಡೀತಾ ಇದೆ, ಅಥವಾ ಏನು ನೀವು ನೋಡ್ತಾ ಇರ್ತೀರ, ಏನು ನೀವು ಕೇಳ್ತಿರ್ತೀರ, ನಂಬ್ತೀರ. ವೆರಸ್ ಉಲ್ಟ ಇಲ್ಲೇನಾಗ್ತದೆ, ಭ್ರಮೇಲೇ ಇರ್ತೀರ ನೀವು ಫುಲ್ಲು. ಆಯಿತಾ. ಎಲ್ಲನೂ ಕೂಡ ಒಂದು ಅಸಂಪ್ಷನ್ಸಲ್ಲಿ ನಡೀತಾ ಇರುತ್ತೆ. ಸೊ ನಿಮ್ಮ ಅಧಿಕಾರ ನಿಮಗೆ ಅಂದರೆ ನೀವು ಅಧಿಕಾರದಲ್ಲಿದ್ದು ನಾಟಕ ಮಾಡೋದು 1-4. ಸೊ ಜನಗಳೊಂಥರ ಅವ್ರು ಏನು ಮಾಡ್ತಿರ್ತಾರೆ ನಿಮಗೆ ಗೊತ್ತಾಗಲ್ಲ, ಅಧಿಕಾರದಲ್ಲಿರ್ತೀರ. ಬಟ್ ನಿಮ್ಮ ಅಧಿಕಾರದ ಕಂಟ್ರೋಲಲ್ಲಿರೋ, ನಿಮ್ಮ ಕಂಟ್ರೋಲ್ ಇರೋದೆಲ್ಲನೂ ಕೂಡ ಅಧಿಕಾರ ಅಂತಂದರೆ ಬರೀ ಗೌರ್ಮೆಂಟ್ ಜಾಬಲ್ಲ, ನಿಮ್ಮ ಒಂದು ಕಂಟ್ರೋಲಲ್ಲಿರೋದೆಲ್ಲ ಕೂಡ ಒಂದು ಕಣ್ಣಿಗೆ ನಿಜ ಅಂತ ಕಾಣಿಸೋರು ಸುಳ್ಳಾಗಿರುತ್ತೆ. ವೆರಸ್ ಇಲ್ಲಿ ನಡೀತಾ ಇರೋದೇ ಸುಳ್ಳು, ಅದನ್ನು ನೀವು ನಿಜ ಅಂದ್ಕೊಂಡು ಕಂಟ್ರೋಲ್ ಮಾಡ್ತೀರ. ಒಂದು ಎಕ್ಸಾಂಪಲ್ಲು ಈ ಥರ ಬೇರೆ 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 ಕಂಡೀಷನ್ಸು ಸಂಬಂಧಗಳಲ್ಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಬೇರೆ 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 ಸಮಸ್ಯೆಗಳು ಬರ್ತವೆ. ಸೊ ಇಲ್ಲಿ ನಾವೇನಂತಂದರೆ ಇದರಲ್ಲಿ ಸಕಾರಾತ್ಮಕಳೆ ಇದೇನಾದರೂ ಇದರಿಂದ ಒಳ್ಳೆಯದೇನು ಅಂತ ಕೂಡ ಹೇಳ್ತೀನಿ. ಬಿಕಾಸ್ ಎಷ್ಟೊಂದು ಜನ ಇದನ್ನು ಯೂಸ್ ಮಾಡ್ತಿದ್ದೀರ, ಇದರಿಂದ ನೀವು ಬದುಕಿದ್ದೀರ ಕೂಡ. ಸೊ ಎಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಹಠ, ಸಿಕ್ಕಾಪಟ್ಟೆ ಹಠ ಇರುತ್ತೆ ಗೊತ್ತಾ, ಕೆಲವರು ತುಂಬ ಬಲವಂತ ಮಾಡಿ ಫೈಟ್ ಮಾಡಿ ಗೆಲ್ತಾರಲ್ಲ ಅಂಥ ಜನಗಳು, ಅಥವಾ ಈ ಕ್ಯಾರೆಕ್ಟರ್ ಅದನ್ನು ಕೊಡುತ್ತೆ. ತುಂಬ ಬುದ್ಧಿ ಉಪಯೋಗಿಸಿ, ಲಾಜಿಕ್ ಉಪಯೋಗಿಸಿ, ಕ್ಯಾಲ್ಕುಲೇಷನ್ ಮಾಡಿ ಆದಷ್ಟು ಬೇಗ ಕಲಿತು ಬೇರೆಯವರಿಗೆ ಕೆಲಸಗಳನ್ನ ಹಂಚೋದು, ಬೇರೆಯವ್ರ ಜೊತೆ ಕೆಲಸ ಮಾಡಿಸೋದು, ಇದನ್ನು ಜಾಸ್ತಿ ಕೊಡುತ್ತೆ ಈ ನಂಬರ್. ಅದಾದ ನಂತರ ಏನು ಮಾಡ್ತೀರಾ, ನಿಮ್ಮ ಒಂದು ಸ್ವಂತ ಎಫರ್ಟಲ್ಲಿ ಕಷ್ಟ ಅಂತ ಬಂದಾಗ ನಿಮಗೆ ಬದುಕೋಕ್ಕೆ ಬರುತ್ತೆ, ಯಾವ ಲೆವೆಲ್ಗಾರ ಹೋಗ್ತೀರೋ, ಆ್ಯಂಡ್ ನಿಮ್ಮ ಒಂದು ಬುದ್ಧಿನ ಉಪಯೋಗಿಸ್ತೀರ. ಸರಿನಾ. ಸೊ ಪಾಸಿಟಿವ್ ಕೊಟ್ಟಿದ್ದೀನಿ, ಇನ್ನೂ ಜಾಸ್ತಿ ಪಾಸಿಟಿವ್ಸ್ಗಳು ಇವೆ ಇದರಲ್ಲಿ. 4-1 ಅಥವಾ 1-4 ಯೂಸ್ ಮಾಡಬೇಕಾದರೆ ಇವುಗಳನ್ನು ಬಿಟ್ಟು ಬೇರೆ ಬೇರೆ ಕೂಡ ಇದೆ. ಹಠ, ಡಿಸಿಪ್ಲಿನ್ ಆಗಿರ್ಬೋದು, ಡೆಡಿಕೇಷನ್ ವಿಷಯದಲ್ಲಿ ಜಾಸ್ತಿ ಡೆಡಿಕೇಷನ್ ಇರುತ್ತೆ. ಇಲ್ಲ ಒಂದು ಕಡೆ ನೀವು ಏನು ಮಾಡ್ತಿದ್ದೀರ ಅಂತ ಗೊತ್ತಿರಲ್ಲ, ಅದೇನೇ ಅದು ಕತ್ತಲೆ ಅಂತ ಹೇಳಿದ್ದು, ಭ್ರಮೆ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರ ಅಂತ ಗೊತ್ತಿರಲ್ಲ. ಬಟ್ ಏನೋ ಒಂದು ಎಫರ್ಟ್ ಆಗ್ತಿರ್ತೀರ, ಬದಲಾಗಲ್ಲ, ಅಷ್ಟು ಈಸಿಯಾಗಿ ಬದಲಾಗಲ್ಲ. ಎಲ್ಲನೂ ಕೂಡ ಈ ನಂಬರ್ ಕ್ಯಾರಿ ಮಾಡ್ತಿರೋದು ತೋರಿಸುತ್ತೆ. ಆಯಿತಾ. ಇದು ನಿಮ್ಮ ಹಠ, ನೀವು ಏನು ದಾರಿ ಆಯ್ಕೆ ಮಾಡಿದ್ದೀರ ಅದೇ ಸುಳ್ಳಾಗಿತ್ತು ಅಂತಂದರೆ, ಅಥವಾ ನೀವೇನೋ ಒಂದು ಗುರಿ ಇಟ್ಕೊಂಡಿರ್ತೀರ, ಅದು ನಿಮಗಲ್ಲ. ಬಟ್ ನೀವು ಅದರ ಮೇಲೆ ಒಂದು ಹಠದಿಂದ ಹೋದಾಗ ಏನಾಗ್ತದೆ, ಎಲ್ಲಿವರೆಗೂ ನಿಮಗೆ ಮನುಷ್ಯನಿಗೆ ಹಠ ಇರುತ್ತೆ, ಹಠ, ಕೋಪ, ದ್ವೇಷ, ಖುಷಿ, ದುಃಖ, ಈ ಒಂದು ಫೀಲಿಂಗ್ಸ್ಗಳೆಲ್ಲ ಏನಿರುತ್ತೆ ಅಂತಂದರೆ ಸ್ವಲ್ಪ ಟೈಮ್ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಯಾರ ಮೇಲೂ ತುಂಬ ಬೇಜಾರಾಗಿರ್ತಾರೆ, 2 ದಿನ ನಿದ್ದೆ ಮಾಡ್ತೀರಾ, ಊಟ ಮಾಡ್ತೀರಾ, ಮರ್ತು ಹೋಗ್ತೀರಾ. ಇಷ್ಟ ಇರೋದು ಏನಾದ್ರು ಹೆಚ್ಚು ಕಮ್ಮಿ ಆಗ್ತು ಅಂತಂದರೆ 1-2 ದಿನ ಕೊರಗ್ತೀರಾ, ಮರ್ತು ಹೋಗ್ತೀರಾ. ಏನಕ್ಕೆಂದರೆ ಕೆಲವು ಭಾವನೆಗಳು ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿರಲ್ಲ. ಎಕ್ಸೆಪ್ಟ್ ಪ್ರೀತಿ, ಯಾವುದನ್ನು ನೀವು ತುಂಬ ಇಷ್ಟಪಡ್ತೀರ ಅದನ್ನು ಜಾಸ್ತಿ ಮಾಡ್ತೀರ.
ಸೊ ಯಾವುದೇ ಕೆಲಸ ಆದರೂ ಕೂಡ ಇಷ್ಟಪಟ್ಟು ಮಾಡ್ತಿರ್ತೀರ. ಈ ಕನ್ಫ್ಯೂಷನ್ನು, ಈ ಒಂದು ವಿಷನ್ ಅಂದರೆ ನಾವೇನು ಮಾತಾಡ್ತಾ ಇದ್ದೀವಿ, ನಮಗೇನು ಪ್ರಜ್ಞೆ ಇದೆ ಅದು ಇರಲ್ಲ. ಇದು ಮೇನ್ ಪ್ರಾಬ್ಲಮ್ ನಂಬರ್ ಯೂಸ್ ಮಾಡೋರಿಗೆ. ಸೊ ಇವರಿಗೆ ಕನ್ಫ್ಯೂಷನ್ಗಳು ಜಾಸ್ತಿ, ನಂಬಿಕೆಯಲ್ಲಿ ಮೋಸಗಳು ಜಾಸ್ತಿ ಆಗ್ತವೆ. ನಾನು ಅದನ್ನೆಲ್ಲ ಹಾಕಿಲ್ಲ ಆಯಿತಾ, ಜಸ್ಟು ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ, ಸಮಸ್ಯೆಗಳು ಕೊಟ್ಟಿದ್ದೀನಿ, ಸಣ್ಣ ಪುಟ್ಟ ಸಮಸ್ಯೆಗಳು ಏನಾಗ್ಬೋದು ಏನು ಇತ್ತ ಅಂತಂದ್ಬಿಟ್ಟು. ಬಟ್ ಮಾನಸಿಕವಾಗಿ ನಾವು ಯಾವಾಗಲೂ ಕೂಡ ನ್ಯೂಮರಾಲಜಿಲಿ ಅಥವಾ ಆಸ್ಟ್ರಾಲಜಿಲಿ ಕಲಿಯೋದೇನಂತಂದರೆ, ನಮ್ಮ ಕರ್ಮ, ಹಿಂದಿನ ಕರ್ಮಗಳು ನಡೀತಾ ಇರೋಂಥದ್ದು, ನಮ್ಮ ಜೀವನ ಯಾಕೆ ಹಿಂಗೆ ನಡೀತಾ ಇದೆ, ಇದಕ್ಕೆ ಕಾರಣ ಏನು, ಎಷ್ಟೋ ದೂರ ಇರೋಂತಹ ಗ್ರಹಗಳಾಗಿರ್ಬೋದು, ಯಾವುದೋ ವಸ್ತುಗಳಾಗಿರಬಹುದು, ನಮ್ಮ ಸುತ್ತಮುತ್ತ ಇರುವಂತಹ ಬಣ್ಣ, ನೀರು, ಯಾವುದೋ ಕೆಲವು ಒಂದು ಪ್ರೊಸೀಜರ್ಸ್ಗಳು, ಯಾವುದೋ ಕೆಲವು ರೆಮಿಡೀಸ್ಗಳು, ಪರಿಹಾರಗಳು ಮಾಡಿದಾಗ ಏನಕ್ಕೆ ಕೆಲಸ ಮಾಡುತ್ತೆ ಅಂದಾಗ ನಮಗೆ ಒಂದು ಏನಿದೆ ಕರ್ಮ ಅಂತ ಮಾತಾಡ್ತೀವಿ, ಅಥವಾ ನಾವು ಏನಕ್ಕೆ ಈ ಥರ ಇದ್ದೀವಿ ಅನ್ನೋ ಉತ್ತರ ಕೊಡುವಂಥದ್ದು ಇದೇನೆ. ಸೊ ವ್ಯಕ್ತಿ ಯಾಕೆ ಈ ಥರ ಇರ್ತಾನೆ ಅನ್ನೋದನ್ನು ಆಸ್ಟ್ರಾಲಜಿ ಹೇಳುತ್ತೆ. ಅದರಲ್ಲಿ ನ್ಯೂಮರಾಲಜಿ ಒಂದು ಟೂಲು, ಮೊಬೈಲ್ ನಂಬರಲ್ಲಿ ಕೆಲವು ಸಮಸ್ಯೆಗಳು ಇದಿರುತ್ತೆ. ಇದನ್ನೇನಕ್ಕೆ ಅಂದರೆ ನಿಮಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀವಿ. ಮನಸ್ಸಿಗೆ ಏನಾಗ್ತಾ ಇರುತ್ತೆ, ಮಾನಸಿಕವಾಗಿ ಯಾಕೆ ಹಿಂಗಿರ್ತಾರೆ, ಈ ವ್ಯಕ್ತಿ ಇದೇ ರೀತಿ ಯಾಕೆ ಆಡ್ತಾರೆ, ಅದನ್ನು ಕಲ್ತಿರ್ತೀವಿ ಕ್ಲಾಸ್ಗಳಲ್ಲಿ. ಸೊ ಈಗೇನಾಗ್ತದೆ, ಈ ಒಂದು ನಂಬರಲ್ಲಿ ಪಾಸಿಟಿವ್ ಕೂಡ ಇರುತ್ತೆ. ಅಪರೂಪ ಪಾಸಿಟಿವ್ ಮಾತಾಡ್ತೇನೆ ಅಂತಲ್ಲ, ಎಲ್ಲ ನಂಬರ್ಸಲ್ಲೂ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಸಮಸ್ಯೆಗಳು ನಾನು ಹೇಳಿದ್ನಲ್ಲ, ಈ ನಂಬರ್ ಇರುತ್ತಾ, ಆ ನಂಬರ್ ಇರೋವಂಥ ವ್ಯಕ್ತಿಗಳದ್ದು ಫೋನ್ ನಂಬರ್ ತೆಗೀರಿ, ಆ ವ್ಯಕ್ತಿ ನಿಮಗೆ ಗೊತ್ತಿರುತ್ತಾ, ಅವ್ರಿಗೆ ಹೆಂಗಿರುತ್ತೆ ಏನು ಇರುತ್ತಾ ಅಂತಂದ್ಬಿಟ್ಟು ನೋಡ್ಕೊಳ್ಳಿ. ಮತ್ತು ರೆಮಿಡೀಸ್ ಮೇಲೆ ಅಂತ ಹೇಳಿದ್ದೆ, ಸೊ ಪ್ರತಿಯೊಂದಕ್ಕೂ ಕೂಡ ರೆಮಿಡೀಸ್ಗಳು ಕೊಟ್ಟಿದ್ದೀನಿ. ಮೊದಲದು ಆರೋಗ್ಯದ ಮೇಲೆ ಏನು ಸಮಸ್ಯೆ ಆಗ್ತದೆ, ಕೆಲಸದ ವಿಷಯದಲ್ಲಿ ಏನಾಗ್ತದೆ, ಅದನ್ನು ನೀವು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಕೆಲವು ಒಂದು ರೆಮಿಡೀಸ್ಗಳನ್ನ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಸಂಬಂಧಗಳಲ್ಲಿ ಕೊಟ್ಟಿದ್ದೀನಿ, ಯಾವ ರೀತಿ ಇರಬೇಕು ಏನು ಇರುತ್ತಾ ಅಂತಂದ್ಬಿಟ್ಟು. ಹಣಕಾಸು ವಿಷಯದಲ್ಲಿ ಕೊಟ್ಟಿದ್ದೀನಿ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಮತ್ತು ಯಾವುದೇ ನಂಬರ್ ಜೊತೆ ಬಂದ್ರೂ ಒಳ್ಳೆಯದಲ್ಲ ಇದು, ಆಯಿತಾ. ಕೆಲವುದರಲ್ಲಿ ಮಾತ್ರ ಅಡ್ಜಸ್ಟ್ ಆಗ್ತದೆ. ಆ ನಂಬರ್ಸ್ಗಳನ್ನ ತೋರಿಸ್ತೀನಿ ನಿಮಗೆ. ಯಾವ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ಗೆ ಅಂತ ನೋಡಿ. ಇಲ್ಲಿರುವಂತಹ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ಗಳು ಅಂದರೆ ಗ್ರಿಡ್ನ ನಾವು ಚಾರ್ಟ್ನ ಬರೀತೇನೆ, ಯಾವ್ಯಾವ ನಂಬರ್ಸ್ ಎಲ್ಲಿವೆ ಏನು ಎತ್ತಾ ನೋಡಿದ್ದೇನೆ. ಯಾಕಂದರೆ ಈ ಕಾಂಬಿನೇಷನ್ K1 Q1 ಕಾಂಬಿನೇಷನಲ್ಲಿ ಬೇರೆ ಬೇರೆ ನಂಬರಿಂದ ಕೂಡ ಬರಬಹುದು. ಬಟ್ ಜನರಲೈಸ್ ಮಾಡಿ ಕೊಟ್ಟಿದ್ದೀನಿ. ಇದರಲ್ಲಿ ಏನಾಗ್ತದೆ, 1-4 ಈ ಒಂದು ಕಾಂಬಿನೇಷನ್ ಯೂಸ್ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆ ಇದರ ಅಪಾಯ ಇದ್ದರೂ ಕೂಡ ಈ ವ್ಯಕ್ತಿಗಳ ಸಮಸ್ಯೆ ಆಗದೇ ಇರಬಹುದು. ಸಮಸ್ಯೆ ಇರುತ್ತೆ, ಸಮಸ್ಯೆಗಳು ಕಾಣಿಸಲ್ಲ. ಏನಕ್ಕೆ ಕಾಂಬಿನೇಷನ್ನೇ ಸ್ಟ್ರಾಂಗ್ ಇದೆ. ಇವರೆಲ್ಲ ಯಾರ ಮಾತು ಕೇಳಲ್ಲ, ಇವರು ಯಾರ ಮಾತು ಕೇಳಲ್ಲ, ಇವರು ಯಾರ ಮಾತು ಕೇಳಲ್ಲ, ಇವರು ಅವ್ರದ್ದೇ ಯಾವುದೊಂದು ಖುಷಿಲಿರ್ತಾರೆ, ಆಯಿತಾ. ಇಲ್ಲಿ ಯಾರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳಲ್ಲ, ತುಂಬ ಇಂಡಿವಿಜುವಲ್ ಆಗಿರ್ತಾರೆ, ಅವ್ರಿಗೆ ಇಷ್ಟ ಆಯಿತು ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಮಾನಸಿಕವಾಗಿ ಸ್ಟೆಬಿಲಿಟಿ ಇರಲ್ಲ, ಇಲ್ಲಿ ಅವ್ರದ್ದೇ ಕನ್ಫ್ಯೂಷನ್ಸ್ ಇರ್ತವೆ. ಸೊ ಇಂಥವ್ರು ಏನು ಮಾಡ್ತಾರೆ, ನಂಬರ್ 1-4 ಎಫೆಕ್ಟ್ ಏನಿರುತ್ತೆ ಅದು ಅಷ್ಟು ಕೇರ್ ಮಾಡ್ಕೋ. ಅಂದರೆ ಸಮಸ್ಯೆ ಇದೆ, ನೀವು ಸಮಸ್ಯೆನೇ ನೋಡ್ತಿಲ್ಲ, ಹಂಗೆ ಅಂದಷ್ಟು ಅದು ಸಮಸ್ಯೆ ಇಲ್ಲ ಅಂತಲ್ಲ, ಬಟ್ ನೀವು ಅದನ್ನು ನೋಡ್ತಿಲ್ಲ. ಈ ಥರ ಬದುಕ್ತಾರೆ ಈ ರೀತಿ ಜನಗಳು. ಕೆಲವರು ಇರ್ತಾರೆ ಗೊತ್ತಾ, ಸಮಸ್ಯೆ ಇದೆ, ಈ ಥರ ಆಗ್ತಿದೆ ನೋಡು ಅಂದರೆ ಬಿಡು ಏನಿಲ್ಲ, ಆ ಥರ ಜನಗಳು. ಆ ಥರ ಕ್ಯಾರೆಕ್ಟರ್ ಇರೋವಂಥವ್ರಿಗೆ ಅದೃಷ್ಟ ಅಂತಲೇ ಕೊಟ್ಟಿದ್ದೀನಿ. ಏನಕ್ಕೆ ಅವರಿಗೆ ಇದರಿಂದ ಎಫೆಕ್ಟ್ ಅಂತ ಮಾತಾಡಲ್ಲ ಅವರು. ನಾವು ಪ್ರಿಡಿಕ್ಷನ್ ಕೊಡಬೇಕಾದ್ರೆ, ಈಗ ನಾನು ನ್ಯೂಮರಾಲಜಿಸ್ಟ್ ಆಗಿ ನನಗೇನಾರ ನಂಬರ್ ಬಂದರೆ ಅವರ ಕಿಂಗ್ ಆ್ಯಂಡ್ ಕ್ವೀನ್ ರೇಟಿಂಗ್ ನೋಡ್ಕೊಂಡು ನಾನು ಈ ಥರ ಹೇಳ್ತೀನಿ. ಸೊ ನೀವು ಈ ಥರ ಇರೋದ್ರಿಂದ ಮೋಸ್ಟ್ಲಿ ಇದೆಲ್ಲ ನಂಬಲ್ಲ ನೀವು, ಸೊ ನಿಮ್ಗೆ ಅವಶ್ಯಕತೆ ಇಲ್ಲ. ಆದರೆ ನಂಬರ್ ಬದಲಾಯಿಸಬೇಕು ಅಂದಾಗ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಚೇಂಜ್ ಮಾಡಿ ಅಂತ. ಗ್ರಿಡ್ನ ನೋಡಿದ್ರೆ ಇನ್ನೂ ಕ್ಲೀನಾಗಿ ಆಗುತ್ತೆ. ಕೆಲವರಿಗೆ ಈ ನಂಬರ್ ಎಫೆಕ್ಟನ್ನು ಕೊಡಲ್ಲ. ಕೆಲವರು ಯಾರೋ ಹೇಳ್ತಾಯಿದ್ರು, ಯೂಸ್ ಮಾಡ್ತಿದ್ದೀನಿ, ನಮ್ಮ ಅಪ್ಪನ ಹತ್ರ ಯೂಸ್ ಇತ್ತು, 944 ಸೀರೀಸ್ಗಳು ಬರ್ತಾಯಿದ್ವು, 9141 ನಂಬರ್ಗಳು ಬರ್ತಾಯಿದ್ವು, ಯೂಸ್ ಮಾಡಿದ್ದಾರೆ, ಏನೂ ಆಗಿಲ್ಲ, ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ. ಅಂಥವರಿಗೆ ಕಾಂಬಿನೇಷನ್ ಚೆಕ್ ಮಾಡಿ. ಇದೊಂದಕ್ಕೆ ಮಾತ್ರ ಕೊಟ್ಟಿದ್ದೀನಿ, ಕೆಲವು ಎಲ್ಲ ಅವಶ್ಯಕತೆ ತಿಳ್ಕೊಡ್ತೀನಿ, ಮಿಕ್ಕಿದ್ದಕ್ಕೆಲ್ಲ ಎಕ್ಸ್ಪ್ಲೇನೇ ಮಾಡಿದ್ದೀನಿ ಯಾವುದಕ್ಕೆ ಸೂಟೇಬಲ್ ನಾಟ್ ಸೂಟೇಬಲ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಆಲ್ಮೋಸ್ಟ್ ಬೇರೆದಕ್ಕೆಲ್ಲ ಅವಶ್ಯಕತೆ ಇಲ್ಲ, ಸರಿನಾ. ಸೊ ಈ ಒಂದು ಜೋಡಿಗಳನ್ನ ನೋಡಿಕೊಂಡು ನಿಮಗೆ ರಿಸಲ್ಟ್ ಏನು ಬರ್ತಾಯಿದೆ ಏನು ಇರುತ್ತಾ ಅಂತಂದ್ಬಿಟ್ಟು ಡಿಸ್ಕಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಗ್ರೂಪಲ್ಲಿ. ಆ್ಯಂಡ್ ಯಾರು ಡೌಟ್ಸ್ ಇದ್ದರೆ ವಾಟ್ಸಪ್ ಚಾಟ್ ಬಾಟಲ್ಲಿ ಮೆಸೇಜ್ ಮಾಡ್ಕೊಳ್ಳಿ. ಚಾಟ್ ಬಾಟ್ ಮೇಯ್ನ್ ಕೆಲಸ ಬಂದು ಏನಂತಂದರೆ, ಅದು ಎಲ್ಲರಿಗೂ ಫ್ರೀ ಬರುತ್ತೆ ಫ್ಯೂಚರಲ್ಲಿ, ನಿಮ್ಮ ಆ್ಯಪ್ಗಳಲ್ಲೂ ಕೂಡ. ನಮ್ಗೆ ಆಲ್ರೆಡಿ ಬಂದಿತ್ತು ಅದು. ಸೊ ನಾವು ಅದನ್ನು ಟ್ರೈನ್ ಮಾಡಿದ್ದೀವಿ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ. ಯಾಕಂದರೆ ವಾಟ್ಸಪ್ಪಲ್ಲಿ ಕ್ವಶನ್ಸ್ ಕೇಳಿದಾಗ ಆ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡಲಿ ಅಂತ. ಹೆಸರು, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಬೇಸಿಕ್ಸ್ ಕೊಡ್ತಾ ಇದೆ. ಮಿಕ್ಕಿದಕ್ಕೆಲ್ಲ ಲಿಂಕ್ ಡೈವರ್ಟ್ ಮಾಡುತ್ತೆ, ಸೊ ದಟ್ ಅದೊಂದು ಡೀಟೇಲ್ ರಿಪೋರ್ಟ್ನ ನೀವು ನೋಡ್ಕೊಳ್ಳಿ ಅಂತಂದ್ಬಿಟ್ಟು.
ಅಲ್ಲಿ ನಿಮ್ಮ ಈ ಒಂದು ಫೀಡ್ಬ್ಯಾಕ್ನ ಬೇಕಾದ್ರೆ ಡಂಪ್ ಮಾಡಿ, ಅದೇ ನಿಮಗೆ ರಿಪ್ಲೈ ಮಾಡುತ್ತೆ. ನಾವು ಆಲ್ರೆಡಿ ಅದಕ್ಕೆ ಟ್ರೈನ್ ಮಾಡ್ತಾ ಇದ್ದೀವಿ. ಯಾರಿಗಾದ್ರು ಟ್ರೈನಿಂಗ್ ಗೊತ್ತಿತ್ತು ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಡೇಟ್ ಆಫ್ ಬರ್ತ್ ಅನ್ನೋದು ಏನಾಗ್ತು ಅಂದರೆ ಅದು ಮ್ಯಾಚ್ ಮಾಡ್ಕೊಂಡು ನೋಡ್ಕೊಳ್ಳುತ್ತೆ. ಅದಾದ ನಂತರ ಈ ಒಂದು ನಂಬರಲ್ಲಿ ಯಾವಾಗಲೂ ಕೂಡ ಪ್ರಾಬ್ಲಮ್ ಏನಂದರೆ ಹೆಲ್ತು, ಸಾಲ, ಫೈನಾನ್ಷಿಯಲ್ ಕಮಿಟ್ಮೆಂಟು, ಫ್ಯಾಮಿಲಿ ಪ್ರೆಷರು, ಕೆಲಸದಲ್ಲೂ ಪ್ರೆಷರು, ಈ 3 ಜಾಸ್ತಿ ಇತ್ತು ಅಂತಂದರೆ ಇದು ಒಳ್ಳೆಯದಲ್ಲ. ಆಯಿತಾ? 3 ಇದ್ದೇ ಇರುತ್ತೆ. ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು ಹಿಂಗೆ ಇದೇ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಏನಂದರೆ ಯಾರಾದರೂ ನೆಗ್ಲೆಕ್ಟ್ ಮಾಡ್ತಾರೆ, ಅದು ಹೇಳೋದಲ್ಲ, ಕೆಲವು ಡೇಟ್ ಆಫ್ ಬರ್ತ್ಗಳು ಇದನ್ನು ಕೇಳಲ್ಲ ಅಂತ. ಅಂಥವ್ರಿಗೆ ಈ ಸಮಸ್ಯೆಗಳು, ಈ 3 ಸಮಸ್ಯೆಗಳು ಕಾಣ್ತಾರೆ. 3 ಕಾಣಿಸ್ತಾ ಇರುತ್ತೆ. ನಂಬರಿಂದನ ನನಗೆ ಇರೋದೇ ಆ ಥರ ಏನಾರು ಇತ್ತು ಅಂದರೂ ಓಕೆ, ಇವೆಲ್ಲ ಯಾರು ನಂಬ್ತಾರೆ ಆ ಥರ ಇದ್ದರೂ ಓಕೆ. ಬಟ್ ಒಳ್ಳೆಯ ನಂಬರ್ ಏನಾದ್ರು ಮಿಸ್ಸಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಯಾರಾದರೂ ನಿಮ್ಗೆ ಶೇರ್ ಮಾಡಿದ್ರೆ ಏನಾರು ಇತ್ತು ಅಂತಂದರೆ, ಮಿಸ್ಸಾಗಿ ನಂಬರ್ ಇತ್ತು, ಮಿಸ್ಸಾಗಿ ನಮಗೆ ನಿಜ ಅಂತ ಅನ್ನಿಸ್ತು, ಬದಲಾಗಬಹುದು ನಿಮ್ಮ ಒಳ್ಳೇದಕ್ಕೋಸ್ಕರ, ನಮಗಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ. ಸೊ ನೀವು ಆ ರೀತಿ ನೋಡ್ಕೊಂಡಾದ್ರೂ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಏನಕ್ಕೆ ಅಲ್ಟಿಮೇಟಾಗಿ ಬಂದು ಸಮಸ್ಯೆ ಇದೆ, ಅದು ಬಗೆಹರಿಸ್ಕೊಳ್ಳಿ. ಇಷ್ಟೇ, ಆಸ್ಟ್ರಾಲಜರಾಗಿ ಅಷ್ಟೇ ಕೆಲಸ. ಸೊ ನಾನು ನಿಮ್ಗೆ ಹೇಳಿದ್ದೀನಿ, ಆಯಿತಾ? ಸೊ ಯಾವ್ಯಾವ ಗ್ರಿಡ್ಡಲ್ಲಿ ಯಾವ್ಯಾವ ನಂಬರ್ಸ್ಗಳಿದ್ರೆ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಕೆಲವು ನಂಬರ್ಸ್ಗಳಿದ್ರೆ, ಫುಲ್ 8 ಕಂಡೀಷನ್ ಮಾತ್ರ ಹಾಕಿದ್ದೀನಿ, ಇಲ್ಲಿ ಯೋಗಗಳನ್ನು ಹಾಕಿಲ್ಲ. ಸೊ ಈ ರೀತಿ ಏನಾದ್ರು ಇತ್ತು ಅಂದರೆ ಕೆಲವು ಕಾಂಬಿನೇಷನ್ಸ್ ಇದ್ದರೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಮಿಸ್ಸಾಗಿ 319 ನಂಬರ್ಸ್ ಇತ್ತು, ಮೊಬೈಲ್ ನಂಬರಲ್ಲಿ 14 ಯೂಸ್ ಮಾಡಿದ್ದೀನಿ, ಈಗ ಡೇಟ್ ಆಫ್ ಬರ್ತ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಒಳ್ಳೆಯದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನೆಗೆಟಿವ್ ಏನು ಎತ್ತ ಒಂದು ಸ್ಟೋರಿ ಆದರೆ, ಕೆಲವರು ಹೇಳ್ತಾರೆ 2, 4, 8 ಒಂದೊಂದು ಗ್ರಹಗಳ ಸಂಬಂಧಪಟ್ಟಿದ್ದು ಉಪಯೋಗ ಅದಿರಲೇಬೇಕು. 3 ಕೂಡ ದುಡ್ಡು ಸಂಬಂಧಪಟ್ಟಿದ್ದು, ಚಂದ್ರ, ರಾಹು ಮತ್ತು ಶನಿ. ಗುರು ಇತ್ತು ಅಂತಂದರೆ ಗುರುವಿಂದ ದುಡ್ಡು ಅಂತ ಮಾತಾಡಲ್ಲ, ಬರೀ ಶುಕ್ರನಿಂದ ದುಡ್ಡು ಅಂತ ಮಾತಾಡಲ್ಲ, ಅದು ಲಾಭ, ಆಸೆ, ಮೋಹ ಎಲ್ಲನೂ ಕೂಡ ತೋರಿಸುತ್ತೆ ಅಂತ ಎಲ್ಲೊಂದು ಕಡೆ ಡಿಬೇಟ್ ಮಾಡ್ತಾರೆ. ವೆಸ್ಟ್ರನ್ ನ್ಯೂಮರಾಲಜಿಲಿ ಇನ್ನೂ ಬೇರೆ ಥರ ಮಾತಾಡಿಸಿವೆ. ನಾವೇನು ಮಾತಾಡ್ತಾ ಇದ್ದೀವಿ, ಆಲ್ರೆಡಿ ನೀವು ನೋಡಿರೋಂಥ ರೀಲ್ಸು, ನಾನು ಕೆಲವು ಅಪ್ಡೇಟ್ ಮಾಡಿರೋ ರೀಲ್ಸು, ಅದಾದಮೇಲೆ ಕೆಲವು ಡಿಸ್ಕಷನ್ಸು, ಇಷ್ಟೇ ಮಾತಾಡ್ತಾ ಇರೋದು. ಬಟ್ ತುಂಬ ಇದನ್ನ ಜಾಸ್ತಿ ಬೇರೆ 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 ರೂಲ್ಸ್ಗಳಿವೆ. ಬಟ್ ನೀವು ವಿಡಿಯೋ ನೋಡ್ತಾ ಇದ್ದೀರಾದರೆ ನಿಮಗೆ ಉಪಯೋಗ ಆಗಬೇಕಾಗಿರೋದು ಇಷ್ಟೇ. ಕೆಲವು ಕಂಡೀಷನ್ಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಚೆನ್ನಾಗಿತ್ತು ಅಂತಂದರೆ ಅದರ ಒಂದು ಎಫೆಕ್ಟು ಕಮ್ಮಿ ಇರುತ್ತೆ, ಆಯಿತಾ? ನೀವು ಒಂದು 100 ಮೆಟ್ಲು 200 ಮೆಟ್ಲು ಹತ್ತಬಹುದು, ನಿಮಗೆ ಶಕ್ತಿ ಇರುತ್ತೆ, ಕೆಲವ್ರಿಗೆ ಅದು ಶಕ್ತಿ ಇರೋಲ್ಲ. ಸೊ ನೀವೇನಂತಂದರೆ 50 ಮೆಟ್ಲು ಹತ್ತದ ಅಂದರೆ 50 ಮೆಟ್ಲು ಹತ್ತದವನಿಗೆ ನೀವು ಸ್ಟ್ರಾಂಗ್ ಅಲ್ಲ, ಅವ್ರಿಗೆ ಆಗೋದಿಲ್ಲ ಅಂತಲೂ ಅಲ್ಲ. ಅವ್ರು ಸ್ವಲ್ಪ ಎಫರ್ಟ್ ಹಾಕ್ತಾರೆ, ಅವ್ರ ಕೈಲಿ ಕೂಡ ಆಗುತ್ತೆ. ಆದರೆ ಆ ಒಂದು ಎಬಿಲಿಟಿ ನಿಮಗೆ ಆಲ್ರೆಡಿ ಆ ಕೆಪಾಸಿಟಿ ಇತ್ತು ಅಂದರೆ, ನಿಮಗೆ ನಾವು 200 ಟಾರ್ಗೆಟ್ ಕೊಟ್ಟರೆ ನಿಮಗೆ 200 ಮೆಟ್ಲು ಇದಲ್ಲ ಕಷ್ಟ ಅಂತ ಅನಿಸಲ್ಲ. ಅದು ನಿಮಗೆ ಈಸಿ ಅನ್ನಿಸ್ಬೋದು ಅಷ್ಟೇ. ಬಟ್ ಶ್ರಮ ಅಂತ ಏನು ಬೀಳುತ್ತಲ್ಲ 200 ಮೆಟ್ಲು ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಡೇಟ್ ಆಫ್ ಬರ್ತೆ ನಿಮಗೆ ಸಪೋರ್ಟ್ ಮಾಡಿದಾಗ ನಿಮಗೆ ಎಲ್ಲೋ ಒಂದು ಕಡೆ ಎಫೆಕ್ಟ್ ಕಾಣಿಸ್ತಿರಲ್ಲ, ಬಟ್ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತವೆ ನಿಮ್ಮ ಬ್ಯಾಡ್ ಟೈಮಲ್ಲಿ. ಎಲ್ರದ್ದು ಟೈಮ್ ಕಳೀತಾ ಇರೋ ಥರ ಬ್ಯಾಡ್ ಟೈಮಲ್ಲಿ. ಆ್ಯಂಡ್ ಅಂಥ ಒಳ್ಳೆಯ ಜೋಡಿ ಎಲ್ಲ ಅವಶ್ಯಕತೆ ಇಲ್ಲ. ಏನಕ್ಕೆಂದರೆ ಕನ್ಫ್ಯೂಷನ್ಗಳು ಜಾಸ್ತಿ ಇರೋದೇನು ಮಲ್ಟಿಪಲ್ ನಂಬರ್ಸ್ಗಳ ಬಗ್ಗೆ 1111 1411 ಅವೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಜಾಸ್ತಿ ಎಲ್ಲ ಬಂತಂದರೆ ಸಮಸ್ಯೆ ಇರುತ್ತೆ, ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಕೆಲವು ಕಾಂಬಿನೇಷನ್ಸ್ಗಳ ಜೊತೆ ನೋಡಿ ಯಾವ್ಯಾವ ಜೋಡಿಗಳ ಜೊತೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಅಕ್ಕಪಕ್ಕ ಒಳ್ಳೆ ಜೋಡಿ ಇದ್ದು ಮಧ್ಯದಲ್ಲಿ ಈ ನಂಬರ್ ಬಂತು ಅಂತಂದರೆ ನೋಡಿ, ಈಗ 19 ಚೆನ್ನಾಗಿರುತ್ತೆ ಜೋಡಿ. ಈ ಥರ ಏನಾದ್ರು ಕಾಂಬಿನೇಷನ್ ಬಂದುಬಿಟ್ರೆ 4814 ಈ ಥರ ಬಂತು ಅಂತಂದರೆ, ಈ ಥರ ನಂಬರ್ ಬಂತು ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ ಅಂತ, ಆಯಿತಾ? ಆ ರೀತಿ ತುಂಬ ಡೀಟೇಲಾಗಿ ನೋಡಬೇಕು. ಇಲ್ಲಿ ನೋಡಿದ್ದೆ ಯಾವ್ಯಾವ ಕಾಂಬಿನೇಷನ್ಗೆ, ಪ್ರತಿಯೊಂದು ಕಾಂಬಿನೇಷನ್ಗೆ ಬೇರೆ ಬೇರೆ ಸಮಸ್ಯೆಗಳನ್ನ ತರುತ್ತೆ. 8 9 1 4 ಅಂತ ಇದ್ದರೆ ಬೇರೆ ಥರ, 1914 191 ಅಂತ ಇದ್ದರೆ ಬೇರೆ ಥರ. 2 ಒಳ್ಳೆ ಜೋಡಿ ಇದ್ದು ಮಧ್ಯದಲ್ಲಿ ಬಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಬೇರೆ ಬೇರೆ ಇದ್ದರೂ ಕೂಡ ಸಮಸ್ಯೆನೇ ತಂದುಕೊಡೋವಂತಹ ಒಂದು ಜೋಡಿಯಾಗಿದೆ. ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ಯಾವ್ಯಾವ ಜಾಗದಲ್ಲಿ ಏನೇನಿದ್ರೆ ಪ್ರಾಬ್ಲಮ್ಸ್ ಆಗ್ತವೆ, ಎಲ್ಲಿ ಪ್ರಾಬ್ಲಮ್ ಆಗಲ್ಲ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಮಧ್ಯಮ ಅಪಾಯ ಬಂದು ಎಫೆಕ್ಟ್ ಜಾಸ್ತಿ ಇರಲ್ಲ, ಬಟ್ ಎಂಡಿಂಗಲ್ಲಿದ್ದಷ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಮಿಡಲಲ್ಲಿ ನಂಬರ್ ಇತ್ತು ಅಂದರೆ, ಮಧ್ಯದಲ್ಲಿ ನಂಬರ್ ಇತ್ತು ಅಂದರೆ ಅಷ್ಟು ಎಫೆಕ್ಟ್ಗಳು ಕಾಣಿಸಲ್ಲ. ಕೆಲವು ಎಕ್ಸಾಂಪಲ್ಗಳಲ್ಲಿ ಕೊಟ್ಟಿದ್ದೀನಿ, ಈ ನಂಬರ್ಗಳು ನೋಡಿಕೊಂಡು ನೀವು ಆರಾಮಾಗಿ ಓದ್ಕೊಳ್ಳಿ. ಯಾಕಂದರೆ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ದೊಡ್ಡ ವಿಡಿಯೋನ ಆಗುತ್ತೆ, ನನಗೂ ಈಗ ಅಷ್ಟು ಟೈಮ್ ಸಿಗ್ತಿಲ್ಲ, ಬೇರೆ ಏನಕ್ಕೆ ಇದು ಮಾಡ್ತೀನಿ. ಆ್ಯಂಡ್ ತುಂಬ ಇದು ಎಕ್ಸಾಂಪಲ್ಗಳಲ್ಲಿ ಕೊಟ್ಟಿದ್ದೀನಿ, ಆರಾಮಾಗಿ ನೋಡ್ಕೊಳ್ಳಿ.
ನಮಗಿದ್ದಂಥ ಕೆಲವು ಕಾಂಬಿನೇಷನ್ಸ್ಗಳಲ್ಲಿ ಟೈಮ್ ಎಷ್ಟು ತೊಗೋದು ಕೂಡ ಕೊಟ್ಟಿದ್ದೀನಿ. ನಂಬರ್ಗಳು ಚೇಂಜ್ ಮಾಡಿದಾಗ ನನಗೆ ನಂಬರ್ ಸಿಗಲ್ಲ, ನಂಬರ್ ಇದಾಗಲ್ಲ, ನಂಬರಿಂದ ರಿಸಲ್ಟೇ ಬರಲಿಲ್ಲ, 5 ತಿಂಗಳು ಯೂಸ್ ಮಾಡಿದೆ, 6 ತಿಂಗಳು ಯೂಸ್ ಮಾಡಿದೆ. ಸೊ ಮಿನಿಮಮ್ 4 ಮಂತ್ಸ್ ಏನೋ ಹೇಳ್ತೀವಲ್ಲ, ಟೈಮ್ ಎಷ್ಟು ತೊಗೊಳುತ್ತೆ ಏನೋ ಎತ್ತಾ ಅಂತ ಅಂದ್ಕೊಂಡು. ಸೊ ಲಾಂಗ್ ಟೈಮ್ ಸ್ಟಕ್ ಆನ್ ಆಗೋದು, ಯೂಸ್ ಮಾಡೋದು ತುಂಬ ಒಳ್ಳೆಯದು. ಈ ರೀತಿ ಒಂದಷ್ಟು ನಮಗಿದ್ದಂಥ ಕೆಲವು ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಹಾಕಿದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ನಿಮಗೆ ಬೇಕಾಗಿರುವಂತಹ ಮಾಹಿತಿಗಳೇನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ. ಸೊ ಇಷ್ಟು ನೋಟ್ಸ್ಗಳಲ್ಲಿ ಒಟ್ಟಿಗೆ ಹಾಕಿದ್ದೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ಗಳೇನಾದ್ರು ಇತ್ತು ಅಂತಂದರೆ ಕೆಲವೆಲ್ಲ ವೆಬ್ಸೈಟ್ಗಳಲ್ಲೆಲ್ಲ ಕೊಟ್ಟಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಕನ್ಸಲ್ಟೇಷನ್ ಏನಕ್ಕೆ ಅಂತಂದರೆ ಫಸ್ಟ್ ಟೈಮ್ ಇರ್ತಿತ್ತು, ಟೈಮ್ ಇಲ್ಲ. 6ರಿಂದ 8, 8:30 ಅಷ್ಟೇ ಕೂರ್ತಾ ಇರೋದು. ನೈಟ್ ಟೈಮ್ ಕ್ಲಾಸಸ್ ಇರುತ್ತೆ, ಬೆಳಗ್ಗೆ ಟೈಮ್ ಬೇರೆ ವರ್ಕ್ ಇರುತ್ತೆ. ಪದೇ ಪದೇ ಹೇಳಿದ್ದೆ, ಯಾವುದನ್ನು ಬೇಡ ಅಂತ ಓಡಾಡ್ತಾ ಇದ್ದೆ, 3 ವರ್ಷ 4 ವರ್ಷ ಆದಮೇಲೆ ಅದೇ ಬರ್ತಾಯಿದೆ. ಸೊ ಕ್ಲಾಸಸ್ ಇರೋದ್ರಿಂದ ಆ ಒಂದು ಟೈಮಲ್ಲಿ 6ರಿಂದ 7:30 ಅಥವಾ 8 ಈ ಟೈಮಲ್ಲಿ ಮಾತ್ರ ಸಿಗ್ತೇನೆ. ಟೈಮ್ ಸೆಲೆಕ್ಟ್ ಮಾಡಿ ಡೌಟ್ ಕೇಳ್ಕೊಳ್ಳಿ, ಡೌಟ್ ಅವಶ್ಯಕತೆ ಇರೋರಿಗೆ. ಬಟ್ 70-80% ಈ ಒಂದು ಚಾಟ್ ಬಾಟೇ ಕೊಡುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ.